ಸೃಷ್ಟಿ ಸ್ಥಿತಿ ಲಯ ಹೊಂದಿರುವಂತ ಒಬ್ಬ ದೇವರಿದ್ದಾನೆ ದತ್ತ ಅಂತ ಹೇಳಿದ್ರೆ ನನ್ನ ಆರಾಧ್ಯ ದೈವ. ಆವಾನ್ ಕಾರಣಕ್ಕೋಸ್ಕರನೇ ಅತಿ ತೀವ್ರವಾಗಿ ನಾನು ಆ ಸಮಯದಲ್ಲಿ ಹೋರಾಟಕ್ಕೆ ಇಳಿದಿರುವಂಥದ್ದು. ಹಂಗಾಗಿ ಭಕ್ತರು ಅನೇಕರು ಇವತ್ತು ಸೇರ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ತುಂಬಾ ಇನ್ನೂ ನಮ್ಮ ಏನು ನಾವು ಕೇಳ್ಕೊಂಡಿರುವಂತ ಏನ್ ಡಿಮಾಂಡ್ಗಳಿದೆ ಆ ಡಿಮಾಂಡ್ಗಳು ಇನ್ನೂ ಫುಲ್ಫಿಲ್ ಆಗಿಲ್ಲ. ಅದಷ್ಟನ್ನು ಸಹ ಮಾಡಬೇಕು ಅನ್ನುವಂಥದ್ದು ನಮ್ದೆಲ್ಲರದು ಒತ್ತಡ ಇದೆ. ಒತ್ತಡ ಅದೇ ಮೊದಲನೇದಾಗಿ ನಾವು ಕೇಳಿದ್ದಂತಹದ್ದು ಹಿಂದೂ ಅರ್ಚಕರ ನೇಮಕ ಆಗಬೇಕು ಅಂತ ಅದಾಗಿದೆ. ಸೊ ಇನ್ನ ಮುಂದೆ ಇರುವಂತಹ ಡಿಮ್ಯಾಂಡ್ಗಳು ಏನೇನು ಅನ್ನುವಂತಹದ್ದು ನಾನು ಮಧ್ಯದಲ್ಲಿ ಮಾತಾಡ್ತಾ ನಿಮ್ಗೆ ಹೇಳಿದೆ. ಒಂದು ಶಾಖಾದ್ರಿ ಕುಟುಂಬ ಇಡೀ ದತ್ತಪೀಠವನ್ನು ತನ್ನ ಒಂದು ಅಸ್ತಿತ್ವಕ್ಕೆ ತೆಗೆದುಕೊಂಡಿತ್ತು. 85 ನಂತರ ತನ್ನ ಕುಟುಂಬದಲ್ಲಿ ಹೋಗಿರುವಂತವ್ರನ್ನೆಲ್ಲರನ್ನೂ ಸಹ ಅಲ್ಲಿ ಸಮಾಧಿ ಮಾಡುವಂಥದ್ದು, ಅದನ್ನ ಗೋರಿಗಳು ಮಾಡುವಂಥದ್ದು. ಆ ಗೋರಿಗಳು ಬಹಳ ಹಿಂದಿನವರು, ಬಹಳ ಪೂರ್ವಿಕರು ಅನ್ನುವಂಥ ಬಿಂಬಿಸುವಂತ ಕೆಲಸ ಏನಿದೆ ಅದು ಯಾವುದೂ ಅಲ್ಲ. ಅಲ್ಲಿ ಯಾರು ಮಹಾತ್ಮರು ಅಂತೇಳಿರಲಿಲ್ಲ. ನಾನು ಅವಾಗಲೇ ಹೇಳಿದೆ, ಶಾಖಾದ್ರಿಯವರ ಕುಟುಂಬ ಹಿಂದೆ, ಬುಡನ್ ಅವರ ಕುಟುಂಬದ ನಂತರ ಅವೆಲ್ಲವೂ ಇದಕ್ಕೆ ಬಂದಿರುವಂಥದ್ದು. ಹಾಗಾಗಿ ಅವರ ಗೋರಿಗಳನ್ನ ಅವ್ರ ಜಾಗಕ್ಕೆ ಅವ್ರು ಬದಲಾಯಿಸ್ಕೊಂಡ್ಬಿಡ್ಲಿ. ಅವ್ರ ಜಾಗ ಅಂತ ಹೇಳಿದ್ರೆ ಅವ್ರ ಸ್ಮಶಾನಗಳಿಗೆ ಅವ್ರು ಬೇಕಾದ್ರೆ ಬದಲಾಯಿಸ್ಕೊಂಡು, ಅದು ಅಧಿಕೃತವಾಗಿ ಅದು ಅವ್ರ ಸ್ಮಶಾನ ಅಲ್ಲ. ಮೊದಲನೇದಾಗಿ ಬಹಳ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು, ನೀವು ಮತ್ತೆ ಪ್ರಶ್ನೆಯನ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಅದು ದತ್ತಪೀಠದ ಆವರಣ. ಬುಡನ್ಗೆ ಅಲ್ಲಿ ಅದನ್ನ ದೇಖ್ಭಾಲ್ ನೋಡ್ಲಿಕ್ಕೆ ಮಾತ್ರ ಅದಕ್ಕೆ ಅವಕಾಶ ಇತ್ತು. ಅದು ತನ್ನ ಕುಟುಂಬದ ಮಾಡ್ಕೊಂಡು, ತನ್ನ ಕುಟುಂಬದವ್ರು ಯಾರು ತೀರ ಹೋಗ್ತಾರೆ ಅವ್ರಿಗೊಂದು ಗೋರಿ, ಆ ಥರದಲ್ಲಿ ಬಂದಿರುವಂತ ಗೋರಿನ ಅವರು ತಮ್ಮ ಕುಟುಂಬದವ್ರು ತಮಗೆ ಬೇಕಾಗಿರೋ ಕಡೆ ಅದನ್ನ ಬದಲಾವಣೆ ಅವರೇ ಮಾಡ್ಕೊಂಡ್ಬಿಡ್ಲಿ. ಇಲ್ಲ, ಸರ್ಕಾರ ಅದಕ್ಕೊಂದು ಸರಿಯಾಗಿರುವಂತ ಒಂದು ಸಮಯ ಕೊಟ್ಟು ಬದಲಾವಣೆ ಮಾಡ್ಕೊಂಡು ಅವರಾಗೆ ಬದಲಾವಣೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸರ್ಕಾರ ಅದಕ್ಕೊಂದು ವ್ಯವಸ್ಥೆ ಇತ್ಯರ್ಥ ಮಾಡ್ಲಿ. ಅದು ಹಿಂದೂ ಸ್ಮಶಾನನೂ ಅಲ್ಲ, ಮುಸಲ್ಮಾನನ ಸ್ಮಶಾನನೂ ಅಲ್ಲ, ಅದು ದತ್ತಾತ್ರೇಯನ ಆವರಣ. ಅವಾಗ್ಲೇ ಹೇಳಿದೆ 861 ಎಕರೆ ಜಾಗವನ್ನ ಇನಾಮಾಗಿ ದತ್ತಾತ್ರೇಯನಿಗೋಸ್ಕರ ಕೊಟ್ಟಿರುವಂತದ್ದು. ಇನಾಮ್ ಗುರು ದತ್ತಾತ್ರೇಯ ಪೀಠ, ಶಾಖಾದ್ರಿ ಪೀಠ ಅಲ್ಲ, ಅದು ದತ್ತಾತ್ರೇಯ ಪೀಠ. ಹಂಗಾಗಿ ಮೊದಲನೇದಾಗಿ ನಮ್ಮ ಡಿಮಾಂಡ್ ಇರುವಂತದ್ದು, ಇವರು ಆ 1861 ಎಕರೆ ಜಾಗವನ್ನ, ಕೆಲವು ಭಾಗವನ್ನ ಗೋರಿಯಾಗಿ ಪರಿವರ್ತನೆ ಮಾಡಿದರೆ ಅದನ್ನ ತೆಗಿಬೇಕು. ಮೊದಲನೇದು. ಇವತ್ತು ಹೇಗೆ 1861 ಎಕರೆ ಏನ್ ಜಾಗ ಇತ್ತು, ಆ ಜಾಗವನ್ನ ಎಲ್ಲೆಲ್ಲಿ ಹೋಗಿದೆ, ಈ ಶಾಖಾದ್ರಿ ಕುಟುಂಬ ಮಾರಾಟ ಮಾಡಿರುವಂಥದ್ದು ಕೆಲವರಿಗೆಲ್ಲ ಇದೆ. ಈ ಉಳಿದಿರುವಂತ ಜಾಗವನ್ನ ಅಟ್ಲೀಸ್ಟ್ ಇವಾಗಿನ ಬರುವಂತ ಒಂದು ದತ್ತ ಭಕ್ತರು ಯಾರಿದ್ದಾರೆ ಅದರ ವ್ಯವಸ್ಥೆಗೆ, ದತ್ತನ ಒಂದು ಪೂಜೆ ಮಾಡ್ಲಿಕ್ಕೆ ಬೇಕಾಗಿರುವಂತ ಒಂದು ಪೂಜ್ಯ ಭಾವನೆಯನ್ನು ಮೂಡುವಂತ ವಾತಾವರಣ ಬರುವಂತ ಒಂದು ಆಲಯವನ್ನ ಮಾಡುವಂತ ರೀತಿಯಲ್ಲಿ ಆವರಣವನ್ನ ಪರಿವರ್ತನೆ ಮಾಡಬೇಕು. ಎರಡನೇ, ಗೋರಿಯನ್ನ ತೆಗೆಯುವಂಥದ್ದು ಒಂದು, ಅಲ್ಲಿರುವಂತ ಜಾಗಗಳನ್ನ ಸರಿಯಾಗಿರುವಂತ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಇವತ್ತು ನಾವು ದತ್ತನ ದರ್ಶನಕ್ಕೆ ನಾವು 80 ನಂತರ 85 ತನಕ ನಾವು ಏನು 87 ನನ್ನೆಲ್ಲ ಅವಾಗ ಹೇಳಿದ್ನೋ, ಅವಾಗ ಯಾವ ರೀತಿಯಾದಂತ ಮುಕ್ತವಾದಂತ ವಾತಾವರಣ ಇತ್ತು, ಆ ವಾತಾವರಣವನ್ನ ನಿರ್ಮಾಣ ಮಾಡ್ಕೊಡ್ಬೇಕು. ಅಂದ್ರೆ ಆ ಬೇಲಿಗಳನ್ನ ತೆಗಿಬೇಕು. ಅಲ್ಲಿ ಬ್ಯಾರಿಕೇಡ್ ಅನ್ನ ಇವರು ಸರ್ಕಾರ ಭಕ್ತರನ್ನ ನಿಯಂತ್ರಣ ಮಾಡ್ಲಿಕ್ಕೋಸ್ಕರ ಮಾಡಿರುವಂತದ್ದು. ಈ ಗೋರಿಗಳು ತನಗ್ ತಾನೇ ಮುಂದೆ ಹೋಯ್ತು ಅಂತ ಹೇಳಿದ್ರೆ ಇನ್ ಯಾವುದೇ ನಿಯಂತ್ರಣ ಮಾಡುವಂತ ಪ್ರಶ್ನೆ ಇಲ್ಲ. ಅಲ್ಲಿ ಯಾವ್ದು ಹೊಡೆಯುವಂಥದ್ದು, ಇನ್ಯಾವುದೋ ನಿರ್ಮಾಣ, ಅಯೋಧ್ಯೆನಲ್ಲಿ ಕರೆಸೇವೆ ಮಾಡುತ್ತಲ್ಲ, ಆ ತರದ್ ಯಾವ್ದು ಇಲ್ಲ ಅಲ್ಲಿ, ಆ ಚಿತ್ರಣನೂ ಇಲ್ಲ. ಮತ್ತಿದು ಕೇವಲ ಹಿಂದೂ ಮುಸಲ್ಮಾನರ ನಡುವೆ ಇರುವಂತ ಸಮಸ್ಯೆ ಅಲ್ಲ, ಇದು ಶಾಖಾದ್ರಿ ಕುಟುಂಬ ಮತ್ತು ಅಲ್ಲಿಯ ದತ್ತಪೀಠದ ಆವರಣದಲ್ಲಿರುವಂತ ವ್ಯವಸ್ಥೆಗೆ ಅವರು ಮಾಡಿರುವಂಥದ್ದು. ಯಾವುದೇ ಮುಸಲ್ಮಾನರು ಇವತ್ತಿಗೂ ಅಡ್ಡಿ ಇಲ್ಲ. ಆ ಮುಸಲ್ಮಾನರು ಸಹ ಬಂದು ಇವತ್ತಿಗೂ ಅಲ್ಲಿ ಬಂದು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ನಮ್ಗೊಂದು ವಿನಂತಿ ಇದೆ, ಅದು ದತ್ತನ ಪೀಠ, ನೀವು ಬನ್ನಿ ಮಾಡ್ಕೊಂಡು ಹೋಗಿ, ಆದರೆ ಮಾಂಸಾಹಾರಕ್ಕೆ ಅವಕಾಶವನ್ನ ಕೊಡಬೇಡಿ ಅನ್ನುವಂಥದ್ದು ಸಹ ನಮ್ಗೆ ಬಹಳ ಮುಖ್ಯವಾಗಿರುವಂತ ಒಂದು ಬೇಡಿಕೆ ಇರುವಂಥದ್ದು. ಮೊದಲನೇ ಬೇಡಿಕೆ ಗೋರಿ ಹೋಗ್ಬೇಕು, ಎರಡನೇ ಜಾಗ ನಿರ್ಮಾಣ ಮಾಡಬೇಕು, ಪೂಜೆಗೆ ವಾತಾವರಣವನ್ನು ನಿರ್ಮಾಣ ಮಾಡ್ಕೊಡ್ಬೇಕು, ಮತ್ತು ಪ್ರತಿನಿತ್ಯ ಏನು ನಮ್ಗೆ ಸಹಜವಾಗಿ ಇವತ್ತಿನ ದಿವಸ ನಾವು ಹೇಗೆ ಅಯ್ಯಪ್ಪ ಸ್ವಾಮಿ ಮಾಲೆಗೆ ಹಾಕೊಂಡು ಹೋಗ್ತೀವೋ ಆ ತರಿ ಭಕ್ತರು ಬಂದಾಗ ಅಲ್ಲಿಗೊಂದು ನಿರಂತರವಾಗಿ ಅನ್ನದಾನ ಮಾಡುವಂತ, ನಿರಂತರವಾಗಿ ಪೂಜೆಗೆ ಬೇಕಾಗಿರುವಂತ ಒಂದು ಪೂರ್ಣ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮ್ದು
ಬೇಡಿಕೆ ಇದೆ, ಅದನ್ನ ಒಂದು ಸರ್ಕಾರ ತಾನಾಗೆ ಕೊಡಬೇಕು, ಇಲ್ಲ ಹಿಂದೂ ಸಮಾಜ ಈಗಾಗಲೇ ಎದ್ದು ನಿಂತ್ಕೊಂಡಿದೆ, ತನ್ನ ಹೋರಾಟವನ್ನ ಮುಂದುವರಿಸುತ್ತೆ, ಮುಂದಿನ ಸ್ವರೂಪ ಏನು ಅನ್ನುವಂಥದ್ದನ್ನು ಸಹ ಯೋಚನೆ ಮಾಡುತ್ತೆ. ಸೊ ಗುರು ದತ್ತಾತ್ರೇಯ ಸಂವರ್ಧನಾ ಸಮಿತಿಯ ರಚನೆ ಆದ್ಮೇಲೆ ನೀವೇ ಹೇಳಿದ್ರೆ 90ಕ್ಕಿಂತ ಮುಂಚೆನೆ ಹೋರಾಟಗಳು ಸಣ್ಣ ಪುಟ್ಟದಾಗ ಆರಂಭ ಆಗಿತ್ತು ಅಂತ ಹೇಳಿ, ಆ ಹೋರಾಟದ ಸ್ವರೂಪಗಳು ಹೇಗಿರ್ತಿತ್ತು ಅಂತ ಹೇಳಿ? ಅಂದ್ರೆ ಒಂದು, ಅವಾಗ ಕಾಲೇಜಿನ ವಿದ್ಯಾರ್ಥಿಗಳು, ಅಂದ್ರೆ ನಾನು ಆಗಷ್ಟೇ IDSC ಕಾಲೇಜಿನಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ, ಅಧ್ಯಕ್ಷ ಆಗಿದ್ದೆ. ನಮ್ಮೆಲ್ಲರೂ ನಮ್ಮ ಹೋರಾಟಗಳಿಗೆ ಜೊತೆಗೆ ಬರ್ತಾ ಇದ್ರು. ಅವಾಗ ಆ ವಿದ್ಯಾರ್ಥಿಗಳ ಜೊತೆನಲ್ಲಿ ನಗರದಲ್ಲಿರುವಂತಹ ಯುವಕ ಸಂಘಗಳಿರ್ತಾ ಇತ್ತು. ಕೋಟೆನಲ್ಲಿರುವಂತಹ ಯುವಕ ಸಂಘ, ವಿಜಯಪುರ, ಬಸವನಹಳ್ಳಿ ಮತ್ತು ಹೌಸಿಂಗ್ ಬೋರ್ಡು, ಈ ಥರ ಬೇರೆ ಬೇರೆ ಸಣ್ಣ ಸಣ್ಣ ಸಂಘಟನೆಗಳೇನಿರ್ತಾ ಇತ್ತು, ಆ ಸಂಘಟನೆಗೆ ಹೋಗಿ ಮಾತಾಡಿಸಿ ಎಲ್ಲ ಯುವಕರನ್ನ ಕರ್ಕೊಂಡು ಹೋಗುವಂಥ ಕೆಲಸವನ್ನ ಅವತ್ತಿನ ದಿವಸ ಮಾಡ್ತಿದ್ವಿ. ನಾವು ಹೋದಾಗ ದರ್ಶನಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಅವತ್ತಿನ ದಿವಸ ವಿಶೇಷವಾಗಿ ನಮ್ಮ ಸ್ನೇಹಿತರಾಗಿರುವಂಥ KO ನರೇಂದ್ರ, ಇವರು ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಅನೇಕ ಕಾರ್ಯಕರ್ತರು ಮಾಲೆಯನ್ನ ಹಾಕೊಂಡಿದ್ರು. ಅವ್ರ ಜೊತೆಗೆ ಅವರೆಲ್ಲರ ಸ್ನೇಹಿತರು ಬಂದಿದ್ರು. ಅವಾಗ್ಲೇನೆ ಮಾಲೆ ಅಂತ ಹೇಳ್ತಿರೋದು ದತ್ತ ಮಾಲೆ ಅಲ್ಲ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ದತ್ತನ ದರ್ಶನಕ್ಕೆ ಬಂದಿದ್ರು. ಅವತ್ತಿನ ದಿವಸ ಯಾವಾಗ ಹೋರಾಟ ಸಿಗ್ಲಿಲ್ಲ, ಆ ದರ್ಶನಕ್ಕೆ ಅವಕಾಶ ಸಿಗ್ಲಿಲ್ಲ, ಪೂಜೆಗೆ ಅವಕಾಶ ಸಿಗ್ಲಿಲ್ಲ, ಅಲ್ಲಿರುವಂತ ಬ್ಯಾರಿಕೇಡ್ ಅನ್ನ ಅವತ್ತಿನ ದಿವಸನೇ ನಾವು ಕಿತ್ತಾಕ್ಬಿಟ್ಟಿದ್ವಿ. 90ಕ್ಕಿಂತ ಮುಂಚೆ? 90ಕ್ಕೆ ಮುಂಚೆನೆ ಕಿತ್ತಾಕಿರುವಂತದ್ದಿದೆ. ಆ ತಿಪ್ಪೇಸ್ವಾಮಿಗಳು ಅಂತ 60 ವರ್ಷದ ವಯೋವೃದ್ಧರು, 60-65 ವರ್ಷ, 70 ವರ್ಷದ ತನಕ ನಮ್ ಜೊತೆಗೆ ಹೋರಾಟ ಮಾಡ್ಕೊಂಡ್ ಬಂದರು. ಆ ವಯಸ್ಸು ನಮ್ಮ ಅವಾಗ ಬಿಸಿ ರಕ್ತ ನಮಗೆ ಮುಂದೆ ನುಗ್ಗಿ ಆ ಬ್ಯಾರಿಕೇಡ್ ಕೇಳುವಂತ ಕೆಲಸವನ್ನ ಮಾಡ್ತಿದ್ರು. ಡಾಕ್ಟರ್ ನಾಣಯ್ಯನವರು ಅವ್ರನ್ನೆಲ್ಲ ಕರೆದು ಸಮಾಧಾನ ಮಾಡಿ, ಇನ್ನೂ ಅಂತ ಹೇಳಿದ್ರೆ ಅಲ್ಲಿರುವಂತ ಯಾರು ಶಾಖಾದ್ರಿ ಅವರ ಕಡೆಯವರು ಏನ್ ಪೂಜೆ ಮಾಡ್ತಾರೆ ಅವ್ರ ಕಡೆಯಿಂದ ತೀರ್ಥ ತೆಗೆದುಕೊಳ್ಳೋದ, ನಮ್ಗೆ ಹಿಂದೂ ಅರ್ಚಕರು ಬೇಕು. ಅವಾಗಿನ ಹೋರಾಟ ಆ ರೀತಿ ಆರಂಭ ಆಗಿರುವಂಥದ್ದು. ಎಲ್ಲರಿಗೂ ಅನಿಸ್ತಾ, ಹೌದು ನಾವು ಆ ಒಂದು ಯಾರು ಮುಲ್ಲಾ ಇದ್ದಾರೆ ಅವ್ರ ಕಡೆ ನಾವ್ಯಾತಕ್ಕೆ ತೆಗೆದುಕೊಳ್ಬೇಕು, ನಮ್ಗೆ ಅರ್ಚಕರೊಬ್ರು ಬರ್ಲಿ ಅಂತೇಳಿ ಆ ವರ್ಷ ಯಾರು ಇರ್ಲಿಲ್ಲ, ನಾವು ಹೋಗಿ ನುಗ್ಗಿದ್ವಿ. ತದನಂತರ ಜಿಲ್ಲಾ ಮಟ್ಟಕ್ಕೆ ಹೋಗಿ ನಾವು ಅಪ್ಲಿಕೇಶನ್, ಆಯ್ತು ನಿಮ್ಮ ಅರ್ಚಕರನ್ನ ಕರ್ಕೊಂಬನ್ನಿ, ಮುಂದಿನ ಸರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಅವಾಗ ಅರ್ಚಕರನ್ನ ಮತ್ತು ನಮ್ಮ ಸ್ವಾಮೀಜಿಗಳನ್ನ ಕರ್ಕೊಂಡು ಹೋಗುವಂತ ಪರಿಪಾಠ ಬೆಳೆದಿರೋ. ಆ ಒಂದು ದಿನ ಮಾತ್ರ ನಮ್ಮ ಅರ್ಚಕರು ಸ್ವಾಮೀಜಿಗಳು ನಮಗೆ ಆ ಒಂದು ದಿವಸದ್ದು. ಆ ನಂತರ ಅದು 3 ದಿವಸ ಆಯ್ತು. ಆ ನಂತರ ಇವಾಗ ಹುಣ್ಣಿಮೆಗೊಂದ್ಸರಿ ಮತ್ತೊಂದ್ಸರಿ ಹೋಗ್ತಾ ಇದೀವಿ. ಆದ್ರೆ ಭಕ್ತರು ಅವಾಗ ಸಂಘಟನೆಯಿಂದ ಇದೆಲ್ಲ ಮಾಡಿರುವಂತದ್ದು. ಆದ್ರೆ ಇಡೀ ನಗರದಲ್ಲಿರುವಂತ, ಇಡೀ ರಾಜ್ಯದಲ್ಲಿರುವಂತವ್ರು ಅಲ್ಲಿ ಪ್ರವಾಸಕ್ಕೆ ಬಂದಾಗ ದತ್ತನ ದರ್ಶನ ಮಾಡ್ತಾರೆ, ಇವತ್ತಿಗೂ ಹೋಗಿ ಬರ್ತಾರೆ. ಇವಾಗ ಏನು ಅವಕಾಶ ಮಾಡಿಕೊಟ್ಟಿರುವಂತ ಅರ್ಚಕರು ಯಾರಿದ್ದಾರೆ ಅದನ್ನ ಅವಕಾಶವನ್ನು ಉಪಯೋಗಿಸ್ಕೊಂಡು ಪ್ರಸಾದ ತಗೊಂಡೊಂದು ದರ್ಶನ ಮಾಡಿಕೊಂಡು ಬರುವಂತ ಪ್ರತೀತಿ ಇದೆ. ಬಹಳ ಮುಖ್ಯವಾಗಿರುವಂತ ಆಗ್ರಹ ಅಂತ ಹೇಳಿದ್ರೆ, ನಮ್ಗೆ ದಾಖಲೆಗಳಲ್ಲಿ ಇವತ್ತಿಗೂ ಸಿಗುತ್ತೆ. ಇವರ ಏನು ಹೇಳ್ತಾ ಇರುವಂತ ಬಾಬಾ ಬಡನ್ಗಿರಿ ದರ್ಗಾ ಅನ್ನುವಂಥದ್ದು ಏನಿದೆ, ನಾಗೇನಹಳ್ಳಿನಲ್ಲಿದೆ. ಹೆಚ್ಚು ಕಡಿಮೆ ನನಗೆ ಜ್ಞಾಪಕ ಇರೋಂಗೆ ಸರ್ವೆ ನಂಬರ್ 93 ಅಥವಾ 53 ಹಿಂಗೇನೋ ಇದೆ. ಆ ನಾಗೇನಹಳ್ಳಿನಲ್ಲಿ ಇರುವಂಥದ್ದು. ಅವರಲ್ಲೋಗಿ ಆಚರಣೆ ಮಾಡ್ಕೊಳ್ಳಿ. ಇಲ್ಲಿ ಬಂದು ಅತಿಕ್ರಮಣ ಮಾಡಿರುವಂತ ಈ ಪ್ರದೇಶನ ಇದೆ, ಹಿಂದೂಗಳಿಗೆ ಮುಕ್ತವಾಗಿ ಬಿಟ್ಕೊಡ್ಲಿ. ಅವಾಗ ಈ ಏನು ದತ್ತಪೀಠದ ಹೋರಾಟ ಅಂತೇಳಿ ಎಲ್ಲ ತುಂಬಾ ಬಿಂಬಿಸ್ತಾ ಇದಾರಲ್ಲ, ಮುಕ್ತಾಯನೇ ಆಗೋಗುತ್ತೆ. ತುಂಬಾ ಸಿಂಪಲ್ ಇದೆ, ಅದು ಇಂಪ್ಲಿಮೆಂಟ್ ಮಾಡ್ಬೇಕಾಗಿರುವಂತ ಅವಶ್ಯಕತೆ ಇದೆ. ನಾಗೇನಹಳ್ಳಿ ಸರ್ವೆ ನಂಬರ್ಲಪ್ಪ, ನಿಮ್ ದರ್ಗಾ ಇದೆ, ಅಲ್ಲೋಗಿ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಬಹಳ ಭಕ್ತಿ ಇದೆಯಾ, ಬಂದಿಲ್ಲ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿ. ನಮ್ಮ ಹಿಂದೂಗಳು ಯಾವಾಗ ಮುಕ್ತರಿದ್ದಾರೆ, ದರ್ಶನ ಮಾಡ್ಲಿಕ್ಕೆ ಅಂತ ತೊಂದರೆ ಇಲ್ಲ, ಮಾಡ್ಕೊಂಡೋಗಿ. ಹಿಂದೂಗಳಿಗೆ ಮುಕ್ತವಾಗಿರುವಂತ ಅವಕಾಶನ ಇನಾಮ್ ಗುರು ದತ್ತಾತ್ರೇಯ ಪೀಠದಲ್ಲಿ ಅವಕಾಶ ಮಾಡಿಕೊಡಿ. ಮತ್ತು ನಾಗೇನಹಳ್ಳಿ ನೀವು ನಿಮ್ಮ ಮುಸಲ್ಮಾನನ ಏನು ಇದಿದೆ ನಮಾಜ್ ಮಾಡುವಂಥದ್ದು ಮತ್ತೊಂದು ಇತ್ಯಾದಿ ಎಲ್ಲ ನೀವು ಅಲ್ಲಿ ನಿಮ್ಮ ಆಚರಣೆಗಳನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇನ್ನೊಂದು ಬಹಳ ಮುಖ್ಯವಾಗಿರುವಂತ ಆಗ್ರಹ. ಸೊ ಒಟ್ಟಾರೆ ಇಷ್ಟು ವಿಚಾರಗಳಲ್ಲಿ ಇನ್ನು ಯಾರು ಒಬ್ಬರನ್ನ ನೆನಪಿಸ್ಕೊಳ್ಬೇಕು, ಅವರ ಹೋರಾಟ ತುಂಬಾ ಪ್ರಮುಖವಾಗಿತ್ತು ಅನ್ನುವಂಥ ಯಾರಾದ್ರೂ ಒಬ್ರು ವ್ಯಕ್ತಿ ನಿಮಗೆ ನೆನಪಾಗ್ತಾರ? ನನಗನ್ಸದೆ ಯಾವುದೋ ಒಂದಿಷ್ಟು ಜನ ವ್ಯಕ್ತಿಗಳನ್ನ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಒಂದೊಂದು ಕಾಲಘಟ್ಟದಲ್ಲಿ ಒಂದಿಷ್ಟು ಜನ ವ್ಯಕ್ತಿಗಳು ಬಂದು ಹೋಗ್ತಾ ಇದ್ದಾರೆ. ಹಿಂದೆ ಸಂವರ್ಧನಾ ಸಮಿತಿ ಅವರು ಮಾಡಿರುವಂತ ಡಾಕ್ಯುಮೆಂಟ್ಗಳಿದೆ. ಅದರೊಳಗಡೆ BS ವಿಠಲ್ ರಾಯರು ಕೊಟ್ಟಿರುವಂತಹ ಡಾಕ್ಯುಮೆಂಟ್ ಏನಿದೆಯಲ್ಲ, ತುಂಬಾ ಅದ್ಭುತವಾಗಿರುವಂಥದ್ದು. ಅವಾಗಿನ ಕಾಲದಲ್ಲಿ ಬಸ್ಗಳಲ್ಲಿ ಹತ್ಕೊಂಡೋಗಿ, ಯಾರ್ದೋ ಸ್ಕೂಟ್ರು ತಗೊಂಡೋಗಿ, ಇದರೊಳಗಡೆ ಭಾಷಾ ಅನ್ನುವಂಥ ಒಬ್ಬ ವ್ಯಕ್ತಿ ನಮ್ಮ
ಶ್ರೀಕಂಠಯ್ಯನವರು MP ಅವರಿದ್ದಾರೆ, ಅವರ ಬಹಳ ಹತ್ತಿರದ ವ್ಯಕ್ತಿ, ಮುಸಲ್ಮಾನ ವ್ಯಕ್ತಿ. ಹೌದು, ಪಾಷಾ ಅಂತ ಹೇಳಿ, ಅಬ್ದುಲ್ ಪಾಷಾ ಅಂತ ಹೇಳಿ. ಆತ ಮತ್ತು ನಮ್ಮ ವಿಠಲ್ ರಾಯರು ಅನೇಕ ಸ್ಥಳಗಳಿಗೆ, ಎಲ್ಲಿಗೆ ಅಂತ ಹೇಳಿದ್ರೆ ಮೈಸೂರಿನ ಗೆಜೆಟಿಯರ್ಗಳಿರುವಂಥ ದಾಖಲೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಕೆಳದಿ ಚೆನ್ನಮ್ಮನಲ್ಲಿರುವಂಥ ಅವ್ರ ಪ್ರವಾಸ ಬಂದಿರುವಂಥದ್ದು, ಅವ್ರು ಕೊಟ್ಟಿರುವಂಥ ಇನಾಮು, ಅವ್ರು ಕೊಟ್ಟಿರುವಂಥ ಯಾತ್ರಿ ನಿವಾಸ, ಇದು ಎಲ್ಲದಕ್ಕೂ ಸಹ ಹಂತ ಹಂತವಾಗಿ ಡಾಕ್ಯುಮೆಂಟ್ಗಳಿದೆ. 74ರಲ್ಲಿ ಆಗಿರುವಂಥ ಜಡ್ಜ್ಮೆಂಟು, ಅಥವಾ ನಿಮಗೆ ವಕ್ ಬೋರ್ಡಿಗೆ ಅದು ಮುಜರಾಯಿಯಿಂದ ವಕ್ ಬೋರ್ಡಿಗೆ ಮಾಡ್ಕೊಂಡಿರುವಂಥ ಪ್ರಯತ್ನ ಮಾಡಿರುವಂಥದ್ದು, ಮತ್ತು ನಾಗಮೋಹನ್ ದಾಸ್ ಕಮಿಟಿ ಮಾಡಿರುವಂಥದ್ದು, ಇದು ಪ್ರತಿಯೊಂದರ ಡಾಕ್ಯುಮೆಂಟುಗಳು ಬರ್ತಾ ಹೋಗುತ್ತೆ. ಆದರೆ ಇಲ್ಲಿ BS ವಿಠಲ್ ರಾಯರ ಜೊತೆನಲ್ಲಿ ಇನ್ನೊಬ್ಬರು ಬಹಳ ಪ್ರಮುಖವಾಗಿರುವಂಥ ಹೋರಾಟಗಾರರು, ನಾನೇನು ಸುನೀಲ್ ಕುಮಾರ್ ಅವರು ಹೋರಾಟವನ್ನು ಆರಂಭ ಮಾಡ್ತಾರೆ. ಆನಂತರ ಅವರು ರಾಜಕೀಯ ಪ್ರವೇಶ ಆಗುತ್ತೆ, ಶಾಸಕರಾಗ್ತಾರೆ. ಅದ್ರ ಜೊತೆ ನಮ್ಗೆಲ್ಲರಿಗೂ ಈಗಲೂ ಸಹ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆದರೆ ಸುನೀಲ್ ನಂತರ ಕೊಪ್ಪದ ಕಾರ್ಯಕರ್ತ, ಈ ಜಿಲ್ಲೆನಲ್ಲೂ ಕೆಲಸ ಮಾಡ್ತಾ ಇದ್ರು, ಕೊಪ್ಪ ಮಹೇಂದ್ರ ಕುಮಾರ್ ಅಂತೇಳಿ. ಅವ್ರು ಇಡೀ ರಾಜ್ಯದಲ್ಲಿ, ನೀವು ಅವಾಗಲೇ ಕೇಳಿದ್ರಲ್ಲ ಒಟ್ಟು ಇಷ್ಟೊಂದೆಲ್ಲ ಸಂಖ್ಯೆ ಹೇಗೆ ಅಂತ. ಸುನೀಲ್ ಕುಮಾರ್ ನಂತರ ಸುನೀಲು ಮತ್ತು ರವಿಯವರು ಶಾಸಕರಾದರು. ಅವರ ಭಾಜಪದ ಕಡೆ ಅವರು ಹೆಚ್ಚು ಒಲವು ತೋರಿಸಿ ಅಲ್ಲಿ ಸಂಘಟನೆಯನ್ನು ಮಾಡಿಸಿದಾಗ ಇವ್ರಿಗೆ ಜವಾಬ್ದಾರಿ ಸಿಗುತ್ತೆ. ಅವರು ಒಂದು ಹೋರಾಟವನ್ನು ಇಡೀ ರಾಜ್ಯದಲ್ಲಿ ಒಂದು ಸಂಘಟನೆಯನ್ನು ಕಟ್ಟಿ ಮಾಡುವಂಥವ್ರು. ಅವರೊಬ್ಬರು ಭಾಳ ಮುಖ್ಯವಾಗಿ ಜ್ಞಾಪಕ ಮಾಡ್ಕೊಳ್ಬೇಕಾಗಿರುವಂಥವ್ರು. ನಾನು ಆಗಲೇ ಹೇಳಿದ್ರೆ ಅಬ್ದುಲ್ ಪಾಷಾ ಒಬ್ಬರು, ಮತ್ತು ನಮ್ಮ ವಿಠಲ್ ರಾಯರು, ತಿಪ್ಪೇಸ್ವಾಮಿಗಳು, ಮತ್ತು ಮೊದಲನೇ ಸಂವರ್ಧನಾ ಸಮಿತಿಯನ್ನು ಮಾಡಿದಂಥ ಅಣ್ಣಪ್ಪ ಶೆಟ್ಟರು, ಚಂದ್ರೇಗೌಡರು, ಶಂಕರ್ ನಾರಾಯಣ, ಎಲ್ಲ ತುಂಬ ಜನ ವ್ಯಕ್ತಿಗಳು ಜ್ಞಾಪಕಕ್ಕೆ ಬರ್ತಾರೆ. ಪ್ರತಿಯೊಂದು ಕಾಲಘಟ್ಟದಲ್ಲೂ ತಂದೆ ಆಗಿರುವಂಥ ವ್ಯಕ್ತಿಗಳನ್ನು ಕೊಡ್ತಾ ಇದೆ. ತಂದೆ ಆಗಿರುವಂಥ ದತ್ತ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ನನ್ನ ನಂಬಿಕೆ. ಇದು ವ್ಯಕ್ತಿ ಪ್ರಾಮುಖ್ಯತೆ ಇಲ್ಲ. ನಾವು ಯಾವುದೋ ಒಂದು ಕಾಲದಲ್ಲಿ ಹೋರಾಟವನ್ನು ನಾವು ಮಾಡಿದ್ವಿ, ಒಂದು ಕಾಲಘಟ್ಟ ಅದು. ಸಿ.ಟಿ. ರವಿಯವರು, ಸುನೀಲ್ ಕುಮಾರ್ ಅವರು ಹೋರಾಟ ಮಾಡಿದ್ರು, ಈಗಲೂ ಹೋರಾಟವನ್ನು ಮುಂದುವರಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೊಂದು ಕಾಲಘಟ್ಟ ಬರುತ್ತೆ, ಆ ಕಾಲಘಟ್ಟದಲ್ಲಿ ಅದು ನಡ್ಕೊಂಡು ಹೋಗ್ತಾ ಇದೆ. ದತ್ತಾತ್ರೇಯ ತನ್ನ ಶಕ್ತಿ ಮೂಲಕ ತನ್ನ ಕೆಲಸವನ್ನು ಮಾಡಿಸ್ಕೊಳ್ತಾ ಹೋಗ್ತಾನೆ. ಸೊ ನೀವು ಮುಂಚೆನೆ ಹೇಳಿದಾಗೆ ಇದು ಯಾವುದೇ ರಾಜಕೀಯಕ್ಕೆ ಸೀಮಿತವಾಗಿಲ್ಲ ಅಂತೇಳಿ, ಹಾಗೆ ಹೇಳಿದಾಗೆ ಕೊಪ್ಪ ಮಹೇಂದ್ರ ಕುಮಾರ್ ಅವರು ಕೂಡ ಕೊನೆಗೆ ವೈಚಾರಿಕ ಭಿನ್ನಾಭಿಪ್ರಾಯಗಳಿಂದ ಬೇರೆ ಬೇರೆ ಪಕ್ಷಗಳನ್ನು ಸೇರ್ಕೊಂಡ್ರು. ಆದ್ರೆ ದತ್ತನ ಮೇಲಿರುವಂತಹ ಭಕ್ತಿ, ಆ ಹೋರಾಟ ಅವ್ರು ಯಾವತ್ತೂ ಕೊನೆವರೆಗೂ ಯಾವಾಗ್ಲೂ ನಿಲ್ಲಿಸ್ತಿಲ್ಲ. ಅವ್ರ ಕೊನೆಯ ಸಂದರ್ಭಗಳಲ್ಲೂ ಸಹ ಅನೇಕ ಕಾರ್ಯಕರ್ತಗಳು ಮನೆಗೆ ಬರುವಂಥದ್ದು, ದತ್ತನ ಪೀಠಕ್ಕೆ ಹೋಗುವಂಥದ್ದು, ಯಾವಾಗ ಅವರಿಗೆ ಒಂದಿಷ್ಟು ಸಹಜವಾಗಿ ಮನುಷ್ಯನ ತಂದೆ ಆಗಿರುವಂಥ ಆಸೆಗಳು ಇರುತ್ತೆ. ಆದರೆ ಮಹೇಂದ್ರ ಕುಮಾರ್ ತನಗೇನು ಸಿಗ್ಲಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಎಲ್ಲೋ ಹೋಗಿದ್ದಲ್ಲ. ಅವ್ರದ್ದೊಂದು ಕಾಲಘಟ್ಟ ಆಯ್ತು. ಈಗ ನಾನು ನನ್ನ ಕಾಲಘಟ್ಟ ಮುಗಿಸಿ ನಂದಾಗಿರುವಂಥ ಬೇರೆ ಒಂದು ವೃತ್ತಿ ಹೇಗೆ ಮಾಡ್ತಾ ಇದ್ದೀನಿ, ಅದೇ ರೀತಿ ಅವ್ರು ಬೇರೆ ಆದರೆ ಅದಕ್ಕೆ ಬೇರೆ ಬೇರೆ ಬಣ್ಣಗಳ ಬಳಿಯುವಂಥ, ಅವರು ಇಲ್ಲ ಸಂವಿಧಾನವಾಗಿದ್ದರು ಅಂತ ಅವರ ಒಂದು ತೀಕ್ಷಣೆ ಏನಿತ್ತು, ಯೋಚನೆಯ ಲಹರಿ ಏನಿತ್ತು, ಇವನ್ ಕೇವಲ ದತ್ತಪೀಠಕ್ಕೆ ಮಾತ್ರ ಸೀಮಿತ ಆಗ್ದಲೇನೆ ಅದಕ್ಕೂ ಮೇಲೋಗಿ ಇಡೀ ಸಮಾಜವನ್ನ ತಿದ್ದುವಂತ ಕೆಲಸವನ್ನ ಮಾಡುವಂತ ರೀತಿನಲ್ಲಿ ಇನ್ನ ನಮ್ಮ ಸಂಘ ಪರಿವಾರ ಇನ್ಯಾವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಹೆಚ್ಚು ಗಮನವನ್ನ ಕೊಡಬೇಕು, ಈ ರೀತಿ ಅನೇಕ ಏನು ವಿಭಾಗಗಳಲ್ಲಿ ಕೆಲಸ ಮಾಡುವಂತ ಅವಶ್ಯಕತೆ ಏನಿತ್ತು. ಅಲ್ಲಿ ಮತಾಂತರ ಇರ್ಬೋದು, ನಿಮ್ಗೆ ಗೊತ್ತಿದೆ ಈ ಮತಾಂತರ, ಲವ್ ಜಿಹಾದ್, ಈ ತರದ ಬಗ್ಗೆ ಕೇವಲ ದತ್ತಪೀಠ ಮಾತ್ರ ಅಲ್ಲ, ಈ ತರದ ಒಂದು ಇದ್ರೊಳಗಡೆನೂ ಕೆಲಸ ಮಾಡುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಹೋದ್ರು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅವರಿಗೆ ವೈಯಕ್ತಿಕವಾಗಿ ಬೇಸರ ಆಯ್ತು. ಅಷ್ಟಕ್ಕೆ ನಿಲ್ಸ್ಕೊಂಡ್ರು. ಇನ್ನು ಉಳಿದಿರೋಂಗೆ ಅವ್ರು ಸುಮ್ಮನಾಗಿದ್ಕೆ ಅದಕ್ಕೆ ಇನ್ನೇನೋ ಬಣ್ಣ ಕೊಟ್ಟು ಮಹೇಂದ್ರ ಕುಮಾರ್ ಅವರು ಸಂಘಕ್ಕೆ ತಿರುಗಿ ಬಿದ್ರು ಅನ್ನುವಂಥ ಒಂದು ಕೆಂಪು ಬಣ್ಣವನ್ನು ಕಟ್ಟುವಂತ ಕೆಲಸ ಆಗ್ತಾ ಇದೆ. ಅದ್ಯಾವುದು ಸತ್ಯ ಅಲ್ಲ ಅಂತ ನನ್ನ ಭಾವನೆ. ಸೊ ಒಟ್ಟಾರೆ ಇವರೆಲ್ಲರೂ ಕೂಡ ದತ್ತಪೀಠದ ವಿಚಾರದಲ್ಲಿ ನಮಗೆ ಪ್ರಾತಸ್ಮರಣೀಯರು. ಖಂಡಿತ. ಹೇಗೆ ಈ ಪೀಠದ ಒಂದು ಇತಿಹಾಸವನ್ನ ಗೊತ್ತಿಲ್ಲದಂಗೆ ನನಗೆ ಇಸವಿಗಳು ಇತ್ಯಾದಿಗಳು ನಾನು ಸ್ವಲ್ಪ ಸಮಯ ಅವಕಾಶ ಕೊಟ್ಟಿದ್ರೆ ನಾನು ತೆಗೆದಿಟ್ಕೊಳ್ತಾ ಇದ್ದೇನೋ, ತಕ್ಷಣ ಬಂದು ನೆನಪಿನ ಒಂದು ಇದರಿಂದ ತೆಗೆದು ಹೇಳುವಂತ ಒಂದು ಕೆಲಸವನ್ನ ಮಾಡಿದ್ದೀನಿ. ಸ್ವಲ್ಪ ಅಂಕಿ ಅಂಶಗಳು ಆಚೆ ಈಚೆ ಇರ್ಬೋದು, ಅಂದ್ರೆ ಇದೆಲ್ಲವೂ ಸತ್ಯವಾಗಿರುವಂತ ನಡೆದಿರುವಂತ ಘಟನೆ. ಸ್ವತಃ ನಾನು ಇವತ್ತಿಗೂ ಸಹ ನೋಡಿ ಭಾಗವಹಿಸಿ ಅದರ ಅನುಭವವನ್ನ ಪಡೆದುಕೊಳ್ತಾ ಇರುವಂತನು, ಅದರ ಇನ್ನೂ ಅನೇಕ ಬದಲಾವಣೆಗಳು ಮತ್ತು ಅಭಿವೃದ್ಧಿಗಳನ್ನ ನೋಡುವಂತ ಒಂದು ಇಚ್ಛೆಯನ್ನ ಇಟ್ಕೊಂಡು ಗುರು ದತ್ತಾತ್ರೇಯನಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತ ನಾನು.
ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತಾಡಿದಕ್ಕೆ ತಮಗೆ ಧನ್ಯವಾದಗಳು. ಒಟ್ಟಾರೆ ಹಿಂದೂಗಳ ಅಪೇಕ್ಷೆ ಏನು ಅಂತ ಹೇಳಿದ್ರೆ ಅದು ಮುಕ್ತವಾಗಿ ದತ್ತಪೀಠ ಹಿಂದೂಗಳಿಗೆ ಸೇರಬೇಕು ಅನ್ನುವಂಥದ್ದು ನಮ್ಮದು ಕೂಡ ಆಗ್ರಹ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವು ಇನ್ನೂ ಕೂಡ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ನಮಸ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.